ಬಂದೆ ಬಂದೆ. ಓ, ನೀವಾ? ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಕೂತ್ಕೊಳ್ಳಿ. ಅದು ನಿನ್ನೆ ಅಷ್ಟೇ ಹುಡುಗಿ ನೋಡ್ಕೊಂಡು ಸಂಬಂಧ ಮಾತಾಡ್ಕೊಂಡು ಹೋಗಿದ್ರಿ. ಇವತ್ತು ಮತ್ತೆ ಬಂದಿದ್ದೀರಲ್ಲ, ಏನಾದ್ರೂ ಸಮಸ್ಯೆನ? ಛೇ ಛೇ, ಹಾಗೇನೂ ಇಲ್ಲ. ಸುಮ್ಮನೆ ನಮ್ಮ ಮನೆ ಸೊಸೆ ಅವಳ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ. ಸರಿ, ಹಾಗಿದ್ರೆ ನೀವು ಕೂತ್ಕೊಂಡಿರಿ, ನಾನು ಕುಡಿಯೋಕೆ ಟೀ ಕಾಫಿ ಏನಾದ್ರು ತಗೊಂಡ್ಬರ್ತೀನಿ. ಏನೋ ಬೇಡ, ನಾನು ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಸರಿ. ವೀಣಾ, ವೀಣಾ ಬರ್ತಾಳೀಗ. ಅಮ್ಮ, ವೀಣಾ ಯಾರು ಬಂದಿದ್ದಾರೆ ನೋಡು. ವೀಣಾ, ನಿಂಗೆ ನಿಜವಾಗ್ಲೂ ಈ ಮದುವೆಗೆ ಒಪ್ಪಿಗೆ ಇದೆಯಾ? ನನ್ನ ಮಗ ನಿನಗೆ ಇಷ್ಟ ಆದ್ನಾ? ನನ್ನ ಮಗನ ಮದುವೆ ಆಗಕ್ಕೆ ನಿನಗೆ ಇಷ್ಟ ಇದೆಯೇನಮ್ಮ? ಹೌದು, ಒಪ್ಪಿಗೆ ಇದೆ ಅಂತ ನಿನ್ನೆ ಹೇಳಿದ್ನಲ್ಲ. ಹೇಳಿದೆ ಅಮ್ಮ, ಏನಿದೆ ಇಲ್ಲ, ಹಾಗೇನೂ ಇಲ್ಲ. ನಿನಗೆ ನನ್ನ ಮಗ ಇಷ್ಟ ಇದ್ದಾನೆ ಅಂತ ಕೇಳ್ತಿದ್ದೀನಿ. ಯಾಕಂದ್ರೆ ನನಗೆ ಒಬ್ಬನೇ ಒಬ್ಬ ಮಗ. ಹೌದು, ಖುಷಿ ಸಂತೋಷದ ನಂದೇನೂ ಇಲ್ಲ ಮಗ. ಇದು ಇವತ್ತು ನಾಳೆನೋ ಬಿದ್ದು ಹೋಗೋ ಮರ. ಇದ್ರ ಆಸೆ ಏನು? ನನ್ನ ಮಗನ ಕುಟುಂಬ ಸಂತೋಷವಾಗಿರ್ಬೇಕು ಅಂತ. ಅದಕ್ಕೆ ಕಣವ ನಾನು ನಿನ್ನ ಹತ್ರ ಕೇಳ್ತಿರೋದು. ನನ್ನ ಮಗ ನಿನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದ್ರೆ ಮಾತ್ರ ಈ ಮದುವೆಗೆ ಒಪ್ಕೊಳ್ಳಮ್ಮ. ಇಲ್ಲಾಂದ್ರೆ ಬೇಡ. ಒತ್ತಾಯ ಏನೂ ಇಲ್ಲ ಮಗ. ಒಂದ್ ವೇಳೆ ನೀವು ಮದುವೆಯಾಗಿ ಬಂದಾಗ ನಾನು ಮನೇಲಿರೋದು ಬೇಡ ಅಂದ್ರು ಬೇಡ, ನಾನೆಲ್ಲಾದ್ರೂ ಹೊರಟೋಗ್ಬಿಡ್ತೀನಿ. ಆದ್ರೆ ನೀವು ಖುಷಿಯಾಗಿರ್ಬೇಕಷ್ಟೆ. ನೀವು ಖುಷಿಯಾಗಿರ್ಬೇಕು. ಮದುವೆ ಕೊನೆಯ ಕ್ಷಣದಲ್ಲಿ ಬೇಡ, ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬೇಡ ಕಣಪ್ಪ. ಬಂದಿರೋ ಜನರ ಮುಂದೆ, ಸಂಬಂಧಿಕರ ಮುಂದೆ ಮರ್ಯಾದೆ ಹೋಗ್ಬಿಡುತ್ತೆ ಕಣಪ್ಪ. ಮದುವೆ ಆದ್ಮೇಲೆ ನಿನಗೆ ನನ್ನ ಮಗ ಇಷ್ಟ ಇಲ್ಲ ಅಂತಂದ್ರೆ ಅವನ ಜೀವಂತವಾಗಿ ವಾಪಸ್ ಕೊಡಮ್ಮ. ಅವನನ್ನ
ಕೇಳ್ಕೊಂಡು ಹೋಗೋಣ ಅಂತ. ಹೌದು ಬೇಡ, ಈಗ ಯಾರ್ಯಾರು ಹೇಗಿರ್ತಾರೆ ಅಂತ ಜಡ್ಜ್ ಮಾಡೋದೇ ಕಷ್ಟ. ನೋಡು, ನಾನ್ ನಿನ್ನಮ್ಮ, ನಾನ್ ಕೇಳ್ತಾ ಇದ್ದೀನಿ, ಇವ್ರ ಮಗ ನಿನಗೆ ನಿಜವಾಗ್ಲೂ ಒಪ್ಪಿಗೆ ಇದ್ರೆ, ಇಷ್ಟ ಇದ್ರೆ ಮಾತ್ರ ಹ್ಞೂ ಅಮ್ಮ ಒಪ್ಪಿಗೆ ಇದೆ, ನಾನು ಅವ್ರ ಮಗನೇ ಮದುವೆ ಆಗ್ತೀನಿ ಅಂತ ಹೇಳು. ಇಲ್ಲಾಂದ್ರೆ ಬೇಡಮ್ಮ, ಒತ್ತಾಯ ಏನೂ ಇಲ್ಲ. ನಿನ್ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಹೇಳಮ್ಮ. ಅತ್ತೆ, ನಾನ್ ನಿಮ್ ಮಗನ್ ಜೊತೆ ಲೈಫ್ ಲಾಂಗ್ ಜೀವನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಅವ್ರನ್ನ ಯಾವಾಗ್ಲೂ ಖುಷಿಯಾಗಿ ನೋಡ್ಕೊಂತ. ಹಾಗೆ ಇನ್ನೊಂದು ವಿಷಯ, ನೀವು ನಮ್ಮನ್ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ, ನಾನೇ ನಿಮ್ಮನ್ನ ನೋಡ್ಕೊಳ್ತೀನಿ. ಈಗ ಸಮಾಧಾನ ಆಯ್ತು. ಆದಷ್ಟು ಬೇಗ ನಿಮ್ ಮಗ ನಾನ್ ಮಾತಾಡ್ತೀನಿ. ಸರಿ ಅಮ್ಮ, ಇದಕ್ಕಿಂತ ಖುಷಿ ನನ್ಗೇನೋ ಇಲ್ಲ. ಅಮ್ಮ ಅಮ್ಮ, ಅಲ್ಲಮ್ಮ, ನಮ್ಮ ಅತ್ತೆ ಆಗೋರು ನಿಂಗೆ ಈ ಮದ್ವೆಗೆ ಒಪ್ಪಿಗೆ ಇದೆಯಾ, ನನ್ ಮಗ ಅಂದ್ರೆ ಇಷ್ಟನಾ ಅಂತ ಯಾಕಷ್ಟೊಂದ್ಸಲ ಕೇಳ್ತಿದ್ರು? ಅದ್ ಹಾಗೆ ಕಣಿಬೇಡ, ತಾಯಿ ಕರಡು. ತಾಯಿ ಅಂದ್ರೆ ಹಾಗೆ ಅಲ್ವಾ, ತಾನೇನೇ ಆದ್ರೂ ತನ್ನ ಮಕ್ಕಳು ಮಾತ್ರ ಖುಷಿಯಾಗಿರ್ಬೇಕು ಅಂತ ಬಯಸೋ ಜೀವ. ಮುಂಚೆ ಎಲ್ಲ ಹೆಣ್ಣೆತ್ತೋರು ಗಂಡಿನ ಮನೆಗೆ ತಮ್ಮ ಮಗಳನ್ನ ಕೊಡಕ್ ಭಯ ಪಡ್ತಾ ಇದ್ರು, ಎಲ್ಲಿ ನನ್ ಮಗಳಿಗೆ ಕಿರುಕುಳ ಕೊಟ್ಬಿಡ್ತಾರೋ ಅಂತ. ಆದ್ರೆ ಈಗ ಗಂಡ ಹೆತ್ತೋರು ಹೆಣ್ಣೆತ್ತೋರ್ ಮನೆಗ್ ಬಂದ್ಬಿಟ್ಟು ದಯವಿಟ್ಟು ನನ್ ಮಗನ ಜೀವಂತವಾಗಿ ಬದುಕಿಸಿ ಕೊಡಮ್ಮ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟೆ. ನೀನ್ ಅವ್ರ ಮಗನ್ ಮಾತ್ರ ಅಲ್ಲ, ಮಗನ್ ಹೆತ್ತಿರೋ ತಾಯಿನೂ ಚೆನ್ನಾಗಿ ನೋಡ್ಕೊ. ಸರಿ ಅಮ್ಮ, ಏನೇ ಆದ್ರೂ ಬೇಡ, ಈಗ ತಾಯಿಗೆ ಮನ್ಸಿನ ಭಾರ ಕಮ್ಮಿಯಾಗಿ ಸಮಾಧಾನವಾಗಿರ್ತಾರೆ.